ಗೋಪಿ ಗೋಪಿ ಇಲ್ಲಿ ಬಾ. ಎದುರ್ಕೊಂಬೇಡ ಬಂದ್ಬಿಟ್ಟೆ. ಏನ್ ಇಲ್ಲಿ ಏನಾರ ಬಂತ? 2 ಬಾರಿಸುತ್ತೇನೆ ನೋಡು. ಏನ್ ಗುರು ಹೇಳು. ನೋಡು ಗೋಪಿ, ಈ ಬಾಗಲಿಗೆ ತೂತು ಉಂಟು, ತಾಳ ಇಲ್ಲ. ನಾನು ಬಟ್ಟೆ ಬಿಚ್ಚಿ ಬೆತ್ತಲೆ ಸ್ನಾನ ಮಾಡುತ್ತೇನೆ, ನೀನಿಲ್ಲಿ ಕೂತು ಕಾಯಿ. ಸರಿ ಹೋಗು. ಮತ್ತೆ ಹೇಳುತ್ತೇನೆ ಗೋಪಿ, ಇದಕ್ಕೆ ತೂತು ಉಂಟು, ತಾಳ ಇಲ್ಲ. ನನ್ನ ಮೈ ಮೇಲೆ ಬಟ್ಟೆ ಇಲ್ಲ, ಇಲ್ಲಿ ಕೂತು ಕಾಯಿ. ಹೋಗಯ್ಯೋ, ಇರ್ತೀನಿ. ಕೂರು. ಪಾಂಡುರಂಗ, ನಾನು ನಿನ್ನನ್ನೇ ನಂಬಿ ಮಂಗಳೂರಿಂದ ಬೆಂಗಳೂರಿಗೆ ಬಂದಿರುವುದು. ನನ್ನನ್ನು ಏಕ್ದಮ್ ಹಂಸಲೇಖ ತರ ಮಾಡು ಮಾರಾಯ. ಗೋಪಿ, ಏನ್ ಗುರು? ನೀನು ಹೊರಗೆ ಹೋಗಿ ಶಕುನ ಸರಿ ಉಂಟ ನೋಡಿಕೊಂಡು ಬಾ. ಅಬ್ಬಾ, ಎಂತದಿದು ಸೌಂಡು ಗೋಪಿ? ಅದಾ ಸಂಕ ಅವತಾರ್ ಗುರು. ಸಕ್ಕ ಸುಪ್ಸಕ್ನ ನಿಂಗೆ. ಹಾಗಾದ್ರೆ ನನಗಿವತ್ತೊಂದು ಫಿಲ್ಮ್ ಬುಕ್ ಆಗುವುದು ಗ್ಯಾರಂಟಿ. ನಡಿ. ಗೋಪಿ, ಬೀಗವನ್ನು 2 ಸಾರಿ ಜಗ್ಗಿ ಜಗ್ಗಿ ನೋಡು. ಬೆಂಗಳೂರಲ್ಲಿ ಕಳ್ಳರ ಕಾಟ ಭಯಂಕರ ಉಂಟು. ಏನ್ ಲಕ್ಷ ಇಟ್ಬಿಟ್ಟವನೆ. ತೂ, ಎಂತದಿದು ಅಪಶಕುನ? ಏ ಗೋಪಿ, ಶುಭ ಶಕುನ ಅಂದಿಯಲ್ಲ, ಅಲ್ಲಿ ನೋಡು. ಮೀನು ಗುರು. ಕೊಳಕ ಮೀನಂತೆ ಮೀನು. ಆ ಹುಡುಗಿಗೆ ಹೇಳು, ದಾರಿಯಿಂದ ಆ ಕೊಳಕ ಮೀನನ್ನು ತೆಗೆದುಕೊಂಡು ಒಳಗೆ ಹೋಗಲಿಕ್ಕೆ. ಹೋಗು. ಕರ್ಮ ಕರ್ಮ. ನಮ್ ಗುರು ಕೇಳಿಕ್ ಬತ್ತಾವ್ರೆ. ಈ ಮೀನು ಕಚಡನೆಲ್ಲ ಎತ್ಕೊಂಡು ಒಳಿಕ್ ಹೋಗು. ಕ್ವಿಕ್ ಕ್ವಿಕ್. ಏನ್ ಆಟ ಆಡ್ತಾ ಇದೀಯಾ? ನಿಮ್ ಗುರುಗ್ ಹೋಗಿ ಹೇಳು, ಅವ್ರಿಗೆ ಬಾಡಿಗೆ ಕೊಟ್ಟಿರೋದು ಮಾಡಿ ಮೇಲ್ ಮಾತ್ರ. ಇದು ನಮ್ಮನೆ, ಇಲ್ಲಿ ನಾವ್ ಏನ್ ಬೇಕಾದ್ರೂ ಮಾಡ್ಕೋತೀವಿ. ಹಾಗಂತ ಹೋಗಿ ಹೇಳು. ಸಾರಿ ಮೇಡಮ್, ನನಗೇನೋ ಮೀನ್ ತಿನ್ನಕ್ ಇಷ್ಟ. ಆದ್ರೆ ನಮ್ ಗುರು ಬಿರಾಮನ್ರು, ಅವ್ರಿಗೆ ಈ ಮೀನೆಲ್ಲ ಇಡ್ಸಕ್ಕಿಲ್ಲ. ಓಹೋ, ಅವ್ರಿಗೆ ಹಿಡ್ಸಲ್ಲ ಅಂತ ನಾವು ಮೀನ್ ತಿನ್ನೋದ್ ಬಿಡ್ಬೇಕಾ? ಅವ್ರಿಗೆ ಹೇಳು, ನಾಳೆಯಿಂದ ಮೀನ್ ಸಾರ್ ಮಾಡ್ಕೊಡ್ತೀನಿ, ಅಭ್ಯಾಸ ಮಾಡ್ಕೊಳ್ಳಿ. ಏನೇ ಅವ್ರು ಬ್ರಾಹ್ಮಣರು ಅಂತ ಹೇಳ್ತಾ ಇಲ್ವಾ? ಸುಮ್ನೆ ಯಾಕೆ ಜಗಳಕ್ಕೆ ಹೋಗ್ತೀಯ? ಅವ್ರು ಹೋಗೋವರೆಗೆ ಹೋಯ್ದಿರಲ್ಲ, ಆಚೆ ಎತ್ಕೊಂಡು ಹೋಗು. ಸುಮ್ನೆ ಕಾಲ್ ಕರ್ಕೊಂಡು ಜಗಳಕ್ಕೆ ಹೋಗ್ತಾಳೆ. ಗುರು, ಆ ಹುಡ್ಗಿಗ್ ಸಖತ್ತಾಗಿ ಬೆಂಡೆತ್ತಿದೀನಿ. ರೋಡ್ ಕ್ಲೀನ್ ಆಗೈತೆ, ನೀವು ಧೈರ್ಯವಾಗಿ ಬನ್ನಿ. ಅಕ್ಕೋ ಅಕ್ಕೋ, ತಿಂಗಳು 200 ರೂಪಾಯಿ ಬಾಡಿಗೆ ಕೊಡೋರು ಬಂದಿದೀವಿ, ಬಾಗಿಲು ತೆಗೀರಿ. ಅಕ್ಕೋ
ಅಕ್ಕ ಅಕ್ಕ ಏನ್ ಬೇಕಿತ್ತು? ಒಳಗೆ ಹೋಗಬೇಕಿತ್ತು. ಈ ಗಂಟೆ ಎಷ್ಟು? 10 ಗಂಟೆ 42 ನಿಮಿಷ 25 ಸೆಕೆಂಡು. ಹಾ. ಬೆಳಿಗ್ಗೆ ಮನೆ ಕೊಡ್ಬೇಕಾದ್ರೆ ಏನ್ ಕಂಡೀಷನ್ ಹಾಕಿದ್ವಿ? ಏನದು ಕಂಡೀಷನ್? ಅದು ಏನದು ಕಂಡೀಷನ್? ರಾತ್ರಿ 10 ಗಂಟೆ ಮೇಲೆ ಬಂದ್ರೆ ಬಾಗಲ್ ತೆಗಿಯೋಲ್ಲ ಅಂತ ಹೇಳಿದ್ವಾ ಇಲ್ವಾ? ತಪ್ಪಾಯ್ತು ಅಂತ ಹೇಳಿ ಬ್ಯಾಗ, ನಂಗೆ ನಿದ್ದೆ ಬರ್ತಾ ಇದೆ. ನಮ್ಮದು ತಪ್ಪಾಯ್ತು, ಗಡಿಬಿಡಿಯಲ್ಲಿ ಮರೆತು ಹೋಯ್ತು. ಮರ್ತು ಹೋಯ್ತಾ? ಹಾಗಾದ್ರೆ ಇವತ್ತು ಇಲ್ಲೇ ಮಲ್ಕೊಳ್ಳಿ, ನಾಳೆಯಿಂದ ಚೆನ್ನಾಗಿ ಜ್ಞಾಪಕ ಇರುತ್ತೆ. ಹಾ ಸರಿ. ಹಾಗೆ ದಿಂಬು ಹಾಸಿಗೆ ಬೆಡ್ಶೀಟು ಸೊಳ್ಳೆ ಬರ್ದೇನು ತಗೊಂಬನ್ನಿ. ಆ ಕಲ್ ಬೆಂಚ್ ಮೇಲೆ ಮಲ್ಕೊಳ್ಳಿ. ಇಲ್ಲ ಇಲ್ಲ, ನಾಳೆಯಿಂದ ಸರಿಯಾದ ಟೈಮಿಗೆ ಬರುತ್ತೇವೆ, ಆಯ್ತಲ್ಲ? ಸರಿ, ಇದೇ ಲಾಸ್ಟ್ ವಾರ್ನಿಂಗ್. ನಾಳೆಯಿಂದ 10 ಗಂಟೆ ಒಳಗ್ ಬರ್ಬೇಕು. ಏನು? ಸರಿ. ಏನ್ರಿ ಹುಬ್ಬು ಗಂಟೆ ಹಾಕೊಂಡು ಉತ್ತರ ಕೊಡ್ತೀರಲ್ಲ? ಸರಿ. ಇದಕ್ಕಿಂತ ಮೊದಲ್ ಮೂತಿನೇ ಪರವಾಗಿಲ್ಲ. ಹ? ಸರಿ, ಹೋಗ್ ಮಲ್ಕೊಳ್ಳಿ. ಆಯ್ತು ಆಯ್ತು. ಏನ್ರಿ ಇದು? ಪಂಚೆ ಪಂಚೆ ಗೊತ್ತಿದೆ, ಅದನ್ನ ಕೆಳಗ್ ಬಿಡ್ರಿ. ನಡಿ. ಅಕ್ಕ ಅಕ್ಕ ನಿಂತಾವ್ ಸುಣ್ಣ ಆಯ್ತಾ? ಏನೋ ನೀನ್ ಎಲ್ಲಡ್ಕೆ ಹಾಕ್ತೀಯಾ? ಇಲ್ಲಕ್ಕೋ, ನಮ್ ಗುರು ಬೆಳ್ಳಿ ಗಾಯ ಆಗೈತೆ, ಅದಕ್ಕೆ ಹಚ್ಚೋಕೆ. ಏಟ್ ಬಿದ್ರೆ ಯಾರಾದ್ರೂ ಸುಣ್ಣ ಹಚ್ತಾರಾ? ಸುಣ್ಣ ತಾನೆ ಕಾಸಿಲ್ದೆ ಓಸಿ ಚಿಕ್ಕೋದು. ಹಾಗಂತ ಸಿಕ್ಕಿದ್ದನ್ನೆಲ್ಲ ಹಚ್ಬಿಡೋದಾ? ಒಂದ್ 3 ರೂಪಾಯಿ ಕೊಟ್ಟು ಬರ್ನಾಲ್ ತಂದು ಹಚ್ಚಕ್ ಹೇಳು. 3 ರೂಪಾಯಿ ಕೊಟ್ಟು ಬರ್ನಾಲ್ ಹಚ್ಚದ? ಯಾರು? ನಮ್ ಗುರುನ? ನೀವ್ ಬ್ಯಾರೆ 3 ಹೊತ್ತು ಊಟ ಮಾಡಿದ್ರೇನೆ ಖರ್ಚು ಜಾಸ್ತಿ ಆಯ್ತದೆ ಅಂತ ಒಂದೊಟ್ಟು ಊಟನೇ ಕ್ಯಾನ್ಸಲ್ ಮಾಡವ್ರೆ. ಸರಿ ಇರು. ತಗೋ, ಅಂಗಡಿಗೆ ಹೋಗಿ ಒಂದ್ ಬರ್ನಾಲ್ ತಂದ್ಕೊಡು. ಅಯ್ಯಯ್ಯೋ ಬ್ಯಾಡಕೋ, ನಮ್ ಗುರುಗೆ ಏನಾದ್ರೂ ಗೊತ್ತಾಯ್ತು ಅಂದ್ರೆ ಒತ್ ಸೊಂಟ ಮುರಿದಾಕ್ಬಿಡ್ತಾರೆ. ಅಂಗಡಿಯಲ್ಲಿ ತಂದೆ ಅಂತ ಹೇಳ್ಬೇಡ್ವೋ, ನಾನ್ ಕೊಟ್ಟಿದ್ದು ಅಂತ ಹೇಳು. ಏನೋ ಶಿಷ್ಯ, ನಿಮ್ ಗುರು ತುಂಬಾ ಕಂಜೂಸೇನೋ? ಕಂಜೂಸು ಅಂತ ಒಂದೇ ಕಿತ್ತ ಹೇಳಕ್ಕಾಗಲ್ಲ. ಊರ್ನಾಗ ಅವ್ರ ಸಂಸಾರ ಬೋ ದೊಡ್ದು, ತಂಗಿ ತಮ್ಮ ಎಲ್ಲ ಅವ್ರೆ. ಅವ್ರಮ್ಮ ಮನೆ ಕೆಲಸ ಮಾಡ್ತಾರೆ. ನೆನ್ನೆ ತಾನೇ ಅರ್ಜೆಂಟಾಗಿ 100 ರೂಪಾಯಿ ಬೇಕು ಅಂತ ಲೆಟರ್ ಬಂತು. ಕೈನ ಕಾಸಿರಲಿಲ್ಲ, ಆಸ್ಪತ್ರೆಗೆ ಹೋಗಿ ರಕ್ತ ಕೊಟ್ಟು ದುಡ್ಡು ಕಳಿಸಿದ್ರು. ಸರ್ ಸರ್ ಸ್ವಲ್ಪ ನೀರು ಹಾಕಿ ಸರ್. ಸರ್ ಸರ್ ಇನ್ನೂ ಸ್ವಲ್ಪ ನೀರು ಹಾಕಿ ಸರ್. ಏ ಗೋಪಿ, ಏನಕ್ಕ ಇಲ್ಲಿ? ಏನೋ ಕೈಲಿ ಒದ್ದೆ ಬಟ್ಟೆ ಇಟ್ಕೊಂಡಿದ್ಯಾ? ಈ ಪ್ರಪಂಚದಾಗೆ ಹಸು ಆಗದೆ ಇರಕ್ ಏನೇನ್ ಪಿಲಾನ್ಗಳಿದ್ಯೋ ಅವೆಲ್ಲ ನಮ್ ಗುರು ಗೊತ್ತು. ಅದಕ್ಕೆ ಒದ್ದೆ ಬಟ್ಟೆ ಇಟ್ಕೊಂಡು ನೀನೇನ್ ಮಾಡ್ತೀಯಾ? ಈ ಒದ್ದೆ ಬಟ್ಟೆನ ಹೊಟ್ಟೆ ಮೇಲೆ ಹಿಂಗ್ ಸುತ್ಕೊಂಡ್ರೆ ಹಸುನೇ ಇರಕ್ಕಿಲ್ಲಕ್ಕೋ. ನಮ್ ಗುರುಗಾಗ ಇದೇ ಊಟ. ಎಲ್ಲಿ ನಿಮ್ ಗುರು? ಅಲ್ಲೋಡಿ, ಆ ಮರ್ತವ ಕೂತ್ಕೊಂಡು ಪ್ರಪಂಚನೇ ಮರ್ತು ಕಿತ್ತೋಗಿರೋ ಟೂನ್ ಆಗ್ತಾವ್ರೆ. ನಾನೇ ನಾನೇನೇ ನನ್ನ ಕನಸಿನ ಕನ್ಯೆ ನೀನು, ನೀನೆಲ್ಲೋ ಏಳು ಲೋಕದ ರಾಜ ನಾನೇ ನಾನೇನೇ. ಏನು ಹಾಗಾದ್ರೆ ನೀನು ಊಟ ಮಾಡಿಲ್ವಾ? ಅಕ್ಕ, ನಮ್ ಗುರು ಈ ವಿಷಯದಲ್ಲಿ ಮಾತ್ರ 101% ಒಳ್ಳೆಯವರು. ಅವ್ರ ಊಟ ಮಾಡ್ಲಿ ಮಾಡದೇ ಇರ್ಲಿ ನನಗ್ ಮಾತ್ರ ಟಿಫಿನ್ ಕೊಡಿಸ್ಬಿಡ್ತಾರೆ. ಹೌದು, ಅವ್ರು ಯಾಕೆ ಬೆಂಗಳೂರಿಗೆ ಬಂದು ಕಷ್ಟ ಪಡ್ಬೇಕು? ಸುಮ್ನೆ ಇದನ್ನೆಲ್ಲ ಬಿಟ್ಟು ಅವ್ರ ಸ್ವಂತ ಊರಿಗೆ ಹೋಗಕ್ ಹೇಳು. ಬಿಡ್ತು ಅನ್ನಕೋ, ನಮ್ ಗುರು ಒಂಥರ ತ್ರಿವಿಕ್ರಮ ಇದ್ದಂಗೆ. ಅವ್ರು ಅನ್ಕೊಂಡಿದ್ದನ್ನ ಮಾಡ್ ಮುಗ್ಸೋರ್ಗು ನಿದ್ದೆ ಕೂಡ ಮಾಡಕ್ಕಿಲ್ಲ ಅಂತಾರೆ. ಏನ್ ತ್ರಿವಿಕ್ರಮನೋ. ಏ, ನಿಮ್ ಗುರುಗೆ ನಿಜವಾಗ್ಲೂ ಹಾಡೋಕ್ ಬರುತ್ತಾ? ಈ ಮಂಗಳೂರು ಮಂಜುನಾಥನಿಗೆ ಸಂಗೀತ ಗೊತ್ತುಂಟೋ ಎಂದು ಒಂದು ಬೆಂಗಳೂರು ಹುಡುಗಿ ಚಾಲೆಂಜ್ ಮಾಡುವುದು. ಹೌದು ಗುರು, ಹಾ. ನೀನು ಬೊಂಬಾಟ ಟೂನ್ ಆಗ್ತೀಯಾ, ಹಾ. SP ಬಾಲಸುಬ್ರಹ್ಮಣ್ಯಂ ತರ ಆಡ್ತೀಯಾ ಅಂತ ಏಟೇಟು ಹೇಳ್ದೆ ನಂಬಕೆ ಇಲ್ಲ ಅಂತಾಳೆ. ಓಹೋ, ಹೀಗುಂಟೋ ವಿಷಯ. ಗೋಪಿ, ಈಗ ನಾನು ಹಾಡುವ ರಾಗಕ್ಕೆ ಆ ಹುಡುಗಿ ಮೈಮರೆತು ಇಲ್ಲಿಗೆ ಓಡಿ ಬರಬೇಕು, ಗೊತ್ತುಂಟೋ? ಮೈ ಮ್ಯಾಗಿರೋ ಬಟ್ಟೆನೂ ಮರ್ತು ಓಡಿ ಬರ್ಬೇಕು ಗುರು. ಹಾಗೆ ಬಾರದೆ ಹೋದರೆ ಈ ಮಂಗಳೂರು ಮಂಜುನಾಥ ತನ್ನ ಎಡಬದಿಯ ಮೀಸೆಯನ್ನೇ ಬೋಳಿಸುತ್ತಾನೆ. ನಾನು ಅಷ್ಟೇ.
ಪದ ಸಸ ಸಾರಿ ಸನ್ನಿಧಪ ಪದ ಸಸ ಸಾರಿ ಸನ್ನಿಧಪ ಧರಿ ರಿ ಧರಿ ಧರಿ ರಿ ಧರಿ ರಿಗ ಮಗ ರಿ ಗರಿ ಸನ್ನಿಧ